ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ವಿಜೇತ ಅಂತ, ಮೈಸೂರಿಂದ ಸಸ್ಯಧಾಮ ನರ್ಸರಿಯಿಂದ. ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಒಂದು ವಿಶೇಷವಾದ ನಮ್ಮ ದಕ್ಷಿಣ ಭಾರತಕ್ಕೆ ಪರಿಚಯ ಇಲ್ಲೇ ಇರೋಂಥ ಒಂದು ಹಣ್ಣಿನ ವೆರೈಟಿನ ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಇದನ್ನು ನಾವು ಜ್ಯೂಸ್ ಬಿಲ್ವ ಅಂತ ಕರಿತೀವಿ. ನಾವೇನು ಬಿಲ್ವ ಪತ್ರೆನ ಇಷ್ಟು ದಿನ ನಾವು ಪೂಜೆಗೆ ಬಳಸ್ತಾ ಇದ್ವೋ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಇರೋ ಅಂಥ ಒಂದು ತಿನ್ನೋ ವೆರೈಟಿ, ಆರೋಗ್ಯಕ್ಕೆ ತುಂಬ ಉಪಯೋಗ ಇರೋಂಥ ವೆರೈಟಿ ದಕ್ಷಿಣ ಭಾರತಕ್ಕೆ ಬಂದೇ ಇರಲಿಲ್ಲ. ಸೊ ಕಳೆದ 1 ವರ್ಷದಿಂದ ನಾವು ಆ ಒಂದು ಗಿಡನ ನಾವು ಇವಾಗ ಎಲ್ಲ ರೈತರುಗಳಿಗೆ ಮತ್ತೆ ಆ ಹಣ್ಣು ಮತ್ತೆ ಅದರ ಪ್ರಾಡಕ್ಟ್ಗಳನ್ನ ಜನರಿಗೆ ಪರಿಚಯ ಮಾಡಬೇಕು ಅಂತ ಮೈಸೂರಲ್ಲಿ ಮೊದಲನೇ ಬಾರಿಗೆ ಉತ್ತರ ಭಾರತದಿಂದ ತಗೊಂಡ್ಬಂದು ಸರಿಸುಮಾರು 15,000 ಗಿಡಗಳನ್ನ ಇಲ್ಲಿ ತನಕ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಮುಖ್ಯವಾಗಿ ಬಿಲ್ವಪತ್ರೆ ಅಂದ್ರೆ ಏನು, ಇದರ ಉಪಯೋಗಗಳೇನು, ಇದನ್ನ ಹೇಗೆ ಬೆಳಿಬೇಕು, ಈ ಎಲ್ಲ ಅಂಶಗಳನ್ನ ನೋಡ್ತಾ ಹೋಗೋಣ. 3 ದಳ ನೋಡ್ಬೋದು. ನಮ್ಮ ದಕ್ಷಿಣ ಭಾರತದಲ್ಲಿ ಇರೋಂಥವೆಲ್ಲವೂ ಕಾಡು ತಳಿಗಳು. ಸೊ ನೀವು ಅದರ ಹಣ್ಣನ್ನು ನೋಡಿರ್ತೀರಾ, ಅದು 100ರಿಂದ 150 ಗ್ರಾಮ್ 200 ಗ್ರಾಮ್ ಇರುತ್ತೆ. ಸೊ ನಿಮ್ಗೆ ಯಾರಿಗೂ ಅದನ್ನ ತಿಂದ್ರೆ ಕಹಿ ಇರುತ್ತೆ, ಒಗರಿ ಇರುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ನಾವು ಇವಾಗ ಬಿಲ್ವಪತ್ರೆ ಹಣ್ಣು, ಬಿಲ್ವಪತ್ರೆ ಗಿಡ ಅಂತ ಹೇಳಿದ್ರೆ ಫಸ್ಟ್ ಬರೋ ಒಪಿನಿಯನ್ ಅದು ತಿನ್ನೋದಕ್ಕಾಗಲ್ಲ ಅಂತ. ಆದ್ರೆ ದಯವಿಟ್ಟು ಸ್ನೇಹಿತರೆ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಇದು ಎಲೆ 3 ದಳನೇ, ಇದು ಸ್ವಲ್ಪ ದೊಡ್ಡದಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಹಣ್ಣು ನೋಡಿ ನೀವು, ಇದು ಬಿಲ್ಪತ್ರೆ ಹಣ್ಣು, ನಿಮ್ಗೆ ನೋಡ್ಲಿಕ್ಕೆ ಚಕೋತ ಹಣ್ಣು ತರ ಕಾಣುತ್ತೆ. ಇದು ಒಂದು ಹಣ್ಣೆ 1 kg, 1.5 kg, 2 kg ತನಕ ಬರುತ್ತೆ. ನಮ್ಮಲ್ಲಿ ಒಂದು ವೆರೈಟಿ ಇದೆ, ಆ ವೆರೈಟಿ ಒಂದು ಹಣ್ಣೆ 7 kg ಬರುತ್ತೆ. ಅಂದ್ರೆ ನೀವು ತೆಂಗಿನಕಾಯಿ ಗಾತ್ರ ಬರುತ್ತೆ. ನೀವು ಇದ್ರಲ್ಲಿ ನೋಡ್ಬೋದು, ಅವ್ರ ಕೈಯಲ್ಲಿದೆ ನೋಡಿ, ಅದು ಒಂದು ಹಣ್ಣೆ 7 kg ಬರೋ ಅಂತ ಒಂದು ಬಿಲ್ವಪತ್ರೆ ವೆರೈಟಿಗಳು. ಇವೆಲ್ಲವೂ ಉತ್ತರ ಭಾರತದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮನೆನಲ್ಲೂ 4 ಮರ 5 ಮರ ಹಾಕೊಂಡಿರ್ತಾರೆ ಜವಾರಿ ಗಿಡಗಳನ್ನ. ಅವುಗಳಲ್ಲಿ ಯಾವುದು ತುಂಬಾ ಒಳ್ಳೆ ಸೈಜ್ ಇರ್ಬೋದು, ಟೇಸ್ಟ್ ಇರ್ಬೋದು, ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋಂಥವುಗಳನ್ನ 30 ವರ್ಷಗಳಿಂದ ರಿಸರ್ಚ್ ಮಾಡಿರೋ ಅಂತ ಗುಜರಾತ್ ಹಾಗೆ ವಾರಣಾಸಿನಲ್ಲಿ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿರೋಂಥ ವೆರೈಟಿಗಳನ್ನ, ಗ್ರಾಫ್ಟೆಡ್ ಪ್ಲಾಂಟ್ಗಳನ್ನ ತಂದು ಇವಾಗ ಪರಿಚಯ ಮಾಡ್ತಾ ಇದ್ದೀವಿ. ಸೊ ಇದ್ರ ವಿಶೇಷತೆ ಏನಂದ್ರೆ, ಇದರಲ್ಲಿ ಎಷ್ಟು ಸಿಹಿ ಅಂಶ ಇರುತ್ತೆ ಅಂತಂದ್ರೆ TSS ಲೆವೆಲ್ 34 ತನಕ ಇರುತ್ತೆ. ಸೊ ನೀವು ಹಾಗೆ ಓಪನ್ ಮಾಡ್ಬೋದು, ಹಾಗೆ ತಿನ್ಬೋದು. ಮತ್ತೆ ಮುಖ್ಯವಾಗಿ ಇದು ಏನಕ್ಕೆ ಫೇಮಸ್ ಅಂತಂದ್ರೆ ಜ್ಯೂಸ್ ಮಾಡೋದಕ್ಕೆ. ನಾವೇನು ಬೇಲದ ಹಣ್ಣು, ನೀವು ದಯವಿಟ್ಟು ರೈತರುಗಳು ಕನ್ಫ್ಯೂಸ್ ಮಾಡ್ಕೋಬಾರದು. ಬೇಲದ ಹಣ್ಣೇ ಬೇರೆ, ಇದು ಬಿಲ್ವ. ಅದಕ್ಕೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಇದು ಬಿಲ್ವ. ಬಿಲ್ವದ ಹಣ್ಣಿನ ವಿಶೇಷತೆ ಏನಂತಂದ್ರೆ, ಇದು ಸಮ್ಮರ್ ಫ್ರೂಟ್, ಈಗ ಬೇಸಿಗೆನಲ್ಲಿ ಬರೋ ಅಂತ ಹಣ್ಣು. ನೀವೀಗ ಉತ್ತರ ಭಾರತಕ್ಕೆ ಹೋದ್ರೆ ರಸ್ತೆನಲ್ಲೂ ಇದನ್ನ ಜ್ಯೂಸ್ ಮಾಡಿ ಕುಡಿತಾರೆ. ಯಾಕೆ ಕುಡಿತಾರೆ ಅಂತಂದ್ರೆ, ಇದು ದೇಹಕ್ಕೆ ತುಂಬಾ ತಂಪು. ಉತ್ತರ ಭಾರತದಲ್ಲಿ 40 ಡಿಗ್ರಿಗಿಂತ ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಇದನ್ನ ದಿನ ಕುಡಿಯೋದ್ರಿಂದ ದೇಹನ ತಂಪಾಗಿ ಇಟ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಜ್ಯೂಸ್ ಮಾಡಿ ಕುಡಿತಾರೆ. ಮತ್ತೆ ಇದ್ರದ್ದು ವಿಶೇಷತೆ ಏನಂದ್ರೆ, ಇದನ್ನ ಹೊಟ್ಟೆ ಡಾಕ್ಟರ್ ಅಂತ ಕರೀತಾರೆ, ಗಟ್ ಡಾಕ್ಟರ್ ಅಂತ ಕರೀತಾರೆ. ಹೊಟ್ಟೆಗೆ ಸಂಬಂಧಪಟ್ಟಂತ ಎಷ್ಟು ಕಠಿಣವಾದ ಕಾಯಿಲೆಗಳನ್ನ ಇದು ಗುಣಪಡಿಸೋಂಥ ಕೆಪಾಸಿಟಿ ಇದೆ. ಇದು ಮುಖ್ಯವಾಗಿ ನಮ್ಮ ಹೊಟ್ಟೆನ ಡಿಟಾಕ್ಸ್ ಮಾಡುತ್ತೆ, ಕ್ಲಿನ್ಸಿಂಗ್ ಮಾಡುತ್ತೆ. ಸೊ ನಿಮ್ಗೆ ಅಸಿಡಿಟಿ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಹೊಟ್ಟೆನಲ್ಲಿ ಹುಣ್ಣಿರ್ಬೋದು, ಎಸ್ಪೆಷಲಿ ಕಾನ್ಸ್ಟಿಪೇಷನ್ ಇರ್ಬೋದು, ಅಂದ್ರೆ ಮಲಬದ್ಧತೆ ಇರೋರ್ಗಂತೂ ಇದು ರಾಮಬಾಣ. ಇದು ಹಾಗೆ ಇದರ ಪ್ರಾಡಕ್ಟ್ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅವುಗಳನ್ನ ಬಳಸೋದ್ರಿಂದಾಗಿ ಹೊಟ್ಟೆ ಆರೋಗ್ಯ ಕಾಪಾಡ್ಕೊಳ್ಳುತ್ತೆ. ಸೊ ಎಲ್ರಿಗೂ ಗೊತ್ತಿರಂಗೆ, ಒಂದ್ಸಲ ಹೊಟ್ಟೆ ಆರೋಗ್ಯ ಸರಿ ಆಯ್ತು ಅಂತಂದ್ರೆ ಇಡೀ ಮನುಷ್ಯನ ದೇಹದ ಆರೋಗ್ಯ ಸುಧಾರಿಸುತ್ತೆ ಅಂತ ಅನ್ನೋದು ಮುಂಚೆಯಿಂದ ಇರೋವಂಥ ಒಂದು ಮಾತು. ಮತ್ತೆ ಇದರಲ್ಲಿ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇದೆ, ಹಾಗೆ ಇದರಲ್ಲಿ ಇಮ್ಯುನಿಟಿ ಬೂಸ್ಟರ್ ತುಂಬಾ ಇದೆ. ಸೊ ಹಂಗಾಗಿ ಬಿಲ್ವಪತ್ರೆ ಹಣ್ಣು, ಎಸ್ಪೆಷಲಿ ಈ ಜ್ಯೂಸ್ ಬಿಲ್ಲ, ಎಲ್ಲ ಬಿಲ್ವ ತಿನ್ನೋದಕ್ಕಾಗಲ್ಲ. ನೀವು ನಾಳೆ ನಿಮ್ಮ ಮನೇಲಿ ಬಿಲ್ವಪತ್ರೆ ತಿಂದ್ರೆ ನೀವು ಪುನಃ ಇದು ತಿನ್ನಕ್ಕಾಗಲ್ಲ ಅಂತ ಬರ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಉತ್ತರ ಭಾರತದ ಬಿಲ್ವ, ಇದರ ಹೆಸರು ಜ್ಯೂಸ್ ಬಿಲ್ವ ಅಂತ. ಬಿಲ್ವಪತ್ರೆ ಏನಿದು ಹೊಸದಾಗಿ ಬಂದಿದ್ಯಾ, ಯಾವ ದೇಶದಿಂದ ಬಂದಿದೆ ಅಂತ ನಿಮಗೆ ಪ್ರಶ್ನೆ ಕಾಡಿದ್ರೆ, ಖಂಡಿತ ಹೊಸದಾಗಿ ಬಂದಿಲ್ಲ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಉತ್ತರ ಭಾರತದಲ್ಲಿದೆ. ನಮ್ಮಲ್ಲಿ ಏನಾಗಿದೆ, ಬರೀ ಆಯುರ್ವೇದದಲ್ಲಿ ಬಳಸ್ತೀವಿ, ಹಾಗೆ ಶಿವರಾತ್ರಿ ದಿನ ನಾವು ಪೂಜೆಗೆ ಬಳಸ್ತೀವಿ, ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಂಡಿದೀವಿ. ಆದ್ರೆ ಇದರ ಮೆಡಿಸಿನಲ್ ವ್ಯಾಲ್ಯೂ ಆಗಿರ್ಬೋದು, ತಿನ್ನೋ ಹಣ್ಣು ಇದೆ ಅಂತ ಅನ್ನೋದು ಅವೇರ್ನೆಸ್ ಇರಲಿಲ್ಲ. ನನಗೆ ಯಾಕೆ ಇದ್ರ ಅವೇರ್ನೆಸ್ ಬಂತು ಅಂದ್ರೆ, ನಮ್ಮ ಇದು ಮುಖ್ಯವಾಗಿ ಇದು ಬಂಜರು ಬೆಳೆ. ಸೊ ಇದು ಬಂಜರು ಭೂಮಿಲಿ ಇರೋಂಥ ರೈತರಿಗೆ ಒಂದು ಬಂಗಾರದ ಬೆಳೆ. ಇದನ್ನ ನಾನು ಶ್ರೀಲಂಕಾಗೆ ಕೂಡ ಹೋಗಿ ಬಂದೆ ಇದ್ರ ಹಿಂದೆ ಸ್ಟಡಿ ಮಾಡ್ಕೊಂಡು. ಅಲ್ಲಿ ಇದನ್ನ ಗೋಲ್ಡನ್ ಆಪಲ್ ಅಂತ ಕರೀತಾರೆ, ಇಂಡಿಯಾದಲ್ಲಿ ಅದನ್ನ ಸ್ಟೋನ್ ಆಪಲ್ ಅಂತ ಕರೀತಾರೆ, ಕನ್ನಡದಲ್ಲಿ ನಾವು ಜ್ಯೂಸ್ ಬಿಲ್ವ ಅಂತ, ನಾವು ಅಡಕೆ ಪತ್ರಿಕೆಯವರು ಎಲ್ಲರೂ ಸೇರಿ ಇದಕ್ಕೊಂದು ಹೆಸರಿಟ್ಟಿರೋದು ಜ್ಯೂಸ್ ಬಿಲ್ವ ಅಂತ. ಸೊ ಇದು ನಿಮ್ಗೆ ಬಂಜರು ಭೂಮಿಯವರಿಗೆ ಯಾಕೆ ಒಳ್ಳೇದಂತಂದ್ರೆ, ಇದು ತುಂಬಾ ನೀರು ಕಡಿಮೆ ಕೇಳೋಂಥ ಒಂದು ವೆರೈಟಿ. ಸೊ ಯಾವ ರೈತರಿಗೆ 1 ಎಕರೆ 2 ಎಕರೆ ಇದ್ದು ನೀರಿನ ಅಭಾವ ಇರೋ ಅಂಥವ್ರು ಈ ಗಿಡ ನೆಟ್ಟು 1 ವರ್ಷ ಅಥವಾ 1.5 ವರ್ಷಗಳ ಕಾಲ ಕನಿಷ್ಠ ನೀರನ್ನ ಒದಗಿಸೋದ್ರ ಮೂಲಕ ಈ ಗಿಡನ ಕಾಪಾಡ್ಕೊಂಡ್ರೆ ಲೈಫ್ ಲಾಂಗ್ ಇದು ಮಳೆಗೆ ಬದುಕೋ ಅಂತ ಒಂದು ವೆರೈಟಿ. ಉತ್ತರ ಭಾರತದಲ್ಲಿ ನಾನು ಪೂರ್ತಿ ಹೋಗಿ ನೋಡಿದಾಗ ಎಲ್ಲೂ ಯಾರು ಇದನ್ನ ಕಮರ್ಷಿಯಲ್ ಕ್ರಾಪ್ ತರ ಬೆಳೆದಿಲ್ಲ. ಯಾಕೆ ಇದು ಕರ್ನಾಟಕಕ್ಕೆ ಇಷ್ಟು ವರ್ಷ ಬಂದಿಲ್ಲ ಅಂದ್ರೆ, ಅಲ್ಲಿ ಇದು ತುಂಬಾ ಕಾಮನ್ ಪ್ಲಾಂಟಿಂಗ್. ನಮ್ಮ ಮನೆಗಳಲ್ಲಿ ಹೆಂಗೆ ಒಂದು ಕರ್ಬೇವಿನ ಸೊಪ್ಪು, ಒಂದು ಸೀಬೆ ಗಿಡ ಮನೆ ಹಿಂದ್ಗಡೆ ನಾವು ಬೆಳಿತೀವಿ, ಆ ತರ ಇಲ್ಲಿ ಪ್ರತಿ ಮನೆಯಲ್ಲೂ ಇದನ್ನ
ಎರಡು ಪರ್ಪಸ್ಗೆ ಹಾಕಂತಾರೆ. ಒಂದು ಇದು ಹಣ್ಣಿಗೆ, ಇನ್ನೊಂದು ನೆರಳಿಗೋಸ್ಕರ. ಸೊ ಪ್ರತಿ ಮನೆ ಹಿಂದೆ ಮುಂದ್ಗಡೆ ಈ ಮರ ಹಾಕಿರ್ತಾರೆ. ಒಂದೊಂದು ಮರದಲ್ಲಿ ನೂರಾರು ಹಣ್ಣು ಬಿಡುತ್ತೆ. ಅದನ್ನ ಅವರು ಮಾರ್ಕೆಟ್ಗೆ ಮಾರಾಟ ಮಾಡೋ ಅಂಥದ್ದು. ಇದು ನರ್ಸರಿಗಳಿಗೆ ಯಾವತ್ತಾದ್ರೂ ಬಂದಿದ್ದಿದ್ರೆ ಇಷ್ಟು ವರ್ಷಕ್ಕೆ ಇವತ್ತೆಲ್ಲ ಯಾವ್ಯಾವ ದೇಶಗಳಿಂದ ಬಂದು ಗಿಡಗಳನ್ನ ಮಾರಾಟ ಮಾಡ್ತಿರೋಂಥ ಕಾಲ. ಸೊ ಉತ್ತರ ಭಾರತದಿಂದ ಯಾವಾಗ್ಲೂ ಬಂದಿರ್ತಿತ್ತು. 2,500 ಕಿಲೋಮೀಟರ್ ಇಂದ ತರೋದು ಟೆಕ್ನಿಕಲ್ ಇಶ್ಯೂಸ್ಗಳು ಇರೋದ್ರಿಂದ ಇಲ್ಲಿ ತನಕ ಯಾರೂ ಪ್ರಯತ್ನ ಮಾಡಿಲ್ಲ. ಆದ್ರೆ ನಾವು ಲಾಸ್ಟ್ ಇಯರ್ ಇಂದ ಇದನ್ನ ಜನರಿಗೆ ಪರಿಚಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಉತ್ತರ ಭಾರತದಿಂದ ಬಹಳ ಕಷ್ಟಪಟ್ಟು ನಾವು 2 ಟೈಮ್ ಇವಾಗ 7,000 ಮತ್ತೆ 8,000 ಗಿಡಗಳನ್ನ ತಂದು ರೈತರುಗಳಿಗೆ ನಾವು ಪರಿಚಯ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇದು ನೀವು ಅಬ್ಸರ್ವ್ ಮಾಡ್ಬೋದು, ಇದು ಗ್ರಾಫ್ಟೆಡ್ ಪ್ಲಾಂಟ್. ನೀವು ಚೆಕ್ ಮಾಡಿದ್ರೆ ಗ್ರಾಫ್ಟೆಡ್ ನೋಡಿ, ಇದು 1 ವರ್ಷದ ಗಿಡ. 1 ವರ್ಷದ ಗಿಡದಲ್ಲೇ ನೀವು ಎಷ್ಟು ಮೊಗ್ಗಿದೆ, ಎಷ್ಟು ಹೂ ಬಿಟ್ಟಿದೆ ಅಬ್ಸರ್ವ್ ಮಾಡ್ಬೋದು. ಮತ್ತೆ ಇದ್ರದ್ದು ಮುಖ್ಯವಾದ ಒಂದು ವಿಶೇಷ ಏನಂದ್ರೆ ಹಣ್ಣಲ್ಲಿ ಬಹಳಷ್ಟು ಅರೋಮಾ ಇರುತ್ತೆ. ಅಂದ್ರೆ ಇದ್ರ ಸುವಾಸನೆ ಹೇಳಕ್ ಅಸಾಧ್ಯ. ಅದ್ರ ಫ್ಲವರ್ ಅಲ್ಲಿ ಕೂಡ ಅದ್ಭುತವಾದ ಒಂದು ಸುವಾಸನೆ ಇರುತ್ತೆ. ಸೊ ಇದು ಗ್ರಾಫ್ಟೆಡ್ ಪ್ಲಾಂಟ್ ಆಗಿರೋದ್ರಿಂದ ಮೊದಲನೇ ವರ್ಷನೇ ನಿಮ್ಗೆ ಕಾಯಿ ಹೂ ಬಂದ್ರು ಕೂಡ ನಾವು ಅದನ್ನ ಇಟ್ಕೊಬೇಕು ಅಂತ ಸಜೆಸ್ಟ್ ಮಾಡಲ್ಲ. ಅದನ್ನ ದಯವಿಟ್ಟು ಪ್ಲಕ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಗಿಡ ಬೆಳಿಬೇಕು, ಇಷ್ಟು ತೂಕದ ಭಾರ ಹೊರೋದಕ್ಕೆ ಶಕ್ತಿ ಇನ್ನು ಗಿಡಕ್ಕೆ ಬಂದಿರಲ್ಲ. ಸೊ ನಾವು 3ನೇ ವರ್ಷದಿಂದ ಪ್ರತಿಯೊಬ್ಬರಿಗೂ ಹಣ್ಣನ್ನ ಕಟಾವ್ ಮಾಡಿ ಅಂತ ಹೇಳ್ತೀವಿ. ಸೊ 3ನೇ ವರ್ಷಕ್ಕೆ ನಿಮ್ಗೆ ಒಂದು 15ರಿಂದ 20 ಹಣ್ಣು ಬರುತ್ತೆ. 4ನೇ ವರ್ಷಕ್ಕೆ ಒಂದು 40ರಿಂದ 50 ಹಣ್ಣು ಬರುತ್ತೆ. 5ನೇ ವರ್ಷಕ್ಕೆ 100+ ಫ್ರೂಟ್ಸ್ ಬರುತ್ತೆ. ಸೊ ಬಹಳಷ್ಟು ಅಡ್ವಾಂಟೇಜ್ ಇರೋಂಥ ಕ್ರಾಪ್. ನಾನು 10 ವರ್ಷದಿಂದ ನರ್ಸರಿ ಫೀಲ್ಡ್ ಅಲ್ಲಿ ಇದ್ರು ನಾನು ಯಾವತ್ತೂ ಯಾವ ಹಣ್ಣು ಗಿಡಗಳನ್ನು ಯಾವ ರೈತರಿಗೂ ಪ್ರಮೋಟ್ ಮಾಡಿಲ್ಲ. ಯಾಕಂದ್ರೆ ಅವುಗಳು ಪ್ರತಿಯೊಬ್ಬರು ರೈತರಿಗೂ ಅವೇರ್ನೆಸ್ ಇದೆ. ಇದು ಒಂದು ಕಳೆದೋಗಿರೋಂಥ ಫ್ರೂಟು, ಮತ್ತೆ ಇದು ಮುಂದಿನ ಭವಿಷ್ಯದ ಹಣ್ಣು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಗೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಇಷ್ಟು ಜನಕ್ಕೂ ಬಿಲ್ವ ಅಂದ್ರೆ ಪೂಜೆಗೆ ಬಳಸ್ತಾರಂತ ಎಲ್ರಿಗೂ ಪರಿಚಯ ಇದೆ. ತಿನ್ನೋ ವೆರೈಟಿ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಇದು ಯಾವ ರೈತರುಗಳು ಫಸ್ಟ್ ಬೆಳಿತಾರೋ ಅವ್ರಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಅಡ್ವಾಂಟೇಜ್ ಇರೋಂಥ ಒಂದು ಕ್ರಾಪ್. ಮತ್ತೆ ಮೇಂಟೆನೆನ್ಸ್ ವಿಷಯದಲ್ಲಿ ನಾವು ಇವತ್ತು ಬೇರೆ ದೇಶಗಳ ಹಣ್ಣುಗಳನ್ನು ತಗೊಂಬಂದು ಅದನ್ನ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಪಡ್ತೀವಿ. ಪ್ರತಿಯೊಂದು ಹಣ್ಣಿಗೂ ಕವರ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಫೀಡಿಂಗ್ ಕೊಡ್ತೀವಿ, ಕಂಟಿನ್ಯೂಸ್ ಆಗಿ ಕೆಮಿಕಲ್ ಕೊಡ್ತೀವಿ. ಆದ್ರೆ ಬಿಲ್ವದಲ್ಲಿ ಅಡ್ವಾಂಟೇಜ್ ಏನಂದ್ರೆ ಅವುಗಳಿಗೆ ಬರೋ ಅಷ್ಟು ರೋಗ ರುಜಿನಗಳು ಬರೋದಿಲ್ಲ. ಇವತ್ತು ಗೊತ್ತಿರ್ಬೋದು ಸಾವಯವ ಕೃಷಿನಲ್ಲಿ ಬಿಲ್ವ ರಸಾಯನ ಎಷ್ಟು ಫೇಮಸ್ ಆಗಿದೆ. ಇದ್ರಲ್ಲಿ ಪೊಟ್ಯಾಶ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಬಿಲ್ವ ರಸಾಯನ ತುಂಬಾ ಫೇಮಸ್ ಆಗಿದೆ. ಸೊ ಇದರದ್ದೇ ನಾವು ಬಿಲ್ವ ರಸಾಯನ ಮಾಡಿ ಬೇರೆ ಗಿಡಕ್ಕೆ ಹೊಡಿಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರ, ದೇವಸ್ಥಾನದಲ್ಲಿ ಬಿಲ್ಪತ್ರ ಇರುತ್ತೆ, ಯಾರು ನೀರು ಹಾಕ್ತಾರೆ, ಯಾರು ಔಷಧಿ ಹೊಡಿತಾರೆ, ಪ್ರತಿ ವರ್ಷ ಅದು ಬೆಳೆಯುತ್ತೆ, ಹಣ್ಣು ಬರುತ್ತೆ. ಸೊ ಅದೇ ತರ ಇದು ತುಂಬಾ ಕಠಿಣವಾದಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂತ ಒಂದು ಗಿಡ ಆಗಿರೋದ್ರಿಂದ ಮೇಂಟೆನೆನ್ಸ್ ತುಂಬಾ ಕಡಿಮೆ ಬರುತ್ತೆ. ಸೊ ಯಾರು ಪಾರ್ಟ್ ಟೈಮ್ ಫಾರ್ಮಿಂಗ್ ಮಾಡ್ತಾರೆ ಮತ್ತೆ ಯಾರಿಗೆ ನೀರು ಕಡಿಮೆ ಇರುತ್ತೆ ಅನ್ನೋ ಆಗ್ಲೇ ಹೇಳ್ದಂಗೆ ಅಂತವ್ರು ಹಾಕಿ ಮಿನಿಮಮ್ ಮೇಂಟೆನೆನ್ಸ್, ಮಿನಿಮಮ್ ಅಬ್ಸರ್ವೇಷನ್ ಅಲ್ಲಿ ಬೆಳೆಯುವಂತ ಒಂದು ಕ್ರಾಪ್ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಜಮೀನುಗಳಲ್ಲಿ 2 ಗಿಡ, 3 ಗಿಡ, 4 ಗಿಡಗಳನ್ನ ಹಾಕಿ ಪ್ರಯತ್ನ ಮಾಡಿ. ನೀವು ಬೆಳೆ ಹೇಗೆ ಬೆಳಿಬೇಕು ಅನ್ನೋ ಪ್ರಶ್ನೆಗೆ ಏನು ಉತ್ತರ ಅನ್ನೋದಾದ್ರೆ, ಇದು ಕಸಿ ಗಿಡ ಆಗಿರೋದ್ರಿಂದ ಇದು ನಮ್ಮ ನಾಟಿ ಗಿಡದಷ್ಟು 30 ಅಡಿ 40 ಅಡಿ ಹೈಟ್ ಹೋಗೋ ಅಂತ ಕ್ರಾಪ್ ಅಲ್ಲ. ಇದು ನೀವು 10ರಿಂದ 12 ಅಡಿ ಹೈಟ್ ಅಲ್ಲಿ ಹೋಗುತ್ತೆ, ಬಟ್ ಅಗಲ ಆಗಂತ ಒಂದು ವೆರೈಟಿ. ಗ್ರಾಫ್ಟೆಡ್ ಆಗಿರೋದ್ರಿಂದ ಇದು ಸೈಡ್ ಬೇಸ್ ಬೆಳೆಯುವಂತ ಒಂದು ಕ್ರಾಪ್. ಸೊ ನಾವು ಇದು ಅಂತರ ಏನ್ ಹೇಳ್ತೀವಿ ಅಂದ್ರೆ 20x20 ಪ್ಲಾಂಟೇಶನ್ ಮಾಡ್ತು ಅಂತಂದ್ರೆ ನೀವು ಅಂತರ ಬೆಳೆಯಾಗಿ 3 ವರ್ಷಗಳ ಕಾಲ ನುಗ್ಗೆ ಹಾಕೋಬಹುದು. ನುಗ್ಗೆ ಕೂಡ ಡ್ರೈ ಕ್ರಾಪ್ ಆಗಿರೋದ್ರಿಂದ ಇದನ್ನ ನೆಟ್ಟ 3 ವರ್ಷದ ತನಕ ನುಗ್ಗೆ ಬೆಳ್ಕೊಂಡ್ಮೇಲೆ ಇದು ಅಗಲ ಆದ ನಂತರ ನೀವು ನುಗ್ಗೆ ಕಟಾವ್ ಮಾಡಬೇಕು. ಆಮೇಲೆ ಬೇರೆ ಯಾವ ಬೆಳೆನೂ ಬೆಳೆಯೋದಕ್ಕಾಗಲ್ಲ. 3ನೇ ವರ್ಷಕ್ಕೆ ನಿಮ್ಗೆ ಇದರಲ್ಲೇ ರೆವಿನ್ಯೂ ಜನರೇಟ್ ಆಗೋದ್ರಿಂದಾಗಿ ಬೇರೆ ಕ್ರಾಪ್ಗಳು ಹಾಕಿಲ್ಲ ಅಂತಂದ್ರೂ ಸಸ್ಟೈನ್ ಆಗಂತ ಒಂದು ವೆರೈಟಿ ಇದೆ. ಹೇಳ್ದಂಗೆ ಇದಕ್ಕೆ ಮೇಂಟೆನೆನ್ಸ್ ಅನ್ನೋದು ತುಂಬಾ ಕಡಿಮೆ. ಬೇಸಿಕಲಿ ನೀವು ನೆಟ್ ಒಂದು 15 ದಿನ ಪ್ರತಿದಿನ ನೀರು ಕೊಡ್ತೀರಾ, ಆಮೇಲಿಂದ ಆಲ್ಟರ್ನೇಟ್ ಡೇಸ್ ನೀರಿಗೆ ಬರ್ತೀರಾ, ದಿನ ಬಿಟ್ಟು ದಿನ ಬರ್ತೀರಾ. ಹೋಗ್ತಾ ಹೋಗ್ತಾ 10 ದಿನ 15 ದಿನಕ್ಕೆ ಬರ್ತೀವಿ. ಸೊ ನಮ್ಗೆ ಯಾವಾಗ ಗಿಡ ಬಾಡುತ್ತೆ ಅವಾಗ ನೀರು ಕೊಟ್ಟರೆ ಸಾಕು. ಯಾಕಂದ್ರೆ ಡೇ 1ಇಂದಾನೇ ಇದು ಸ್ಟ್ರೆಸ್ ನ ತಗೊಳ್ಳೋ ಅಂತ ಒಂದು ಕ್ರಾಪ್. ನಾನು ಗುಜರಾತ್ ಅಲ್ಲಿ ಒಂದು ಜಾಗದಲ್ಲಿ ನೋಡಿದ ಪ್ರಕಾರ 10 ವರ್ಷದಿಂದ ಮಳೆ ಬೀಳದೇ ಇರೋ ಜಾಗದಲ್ಲಿ ಇದು ಹೈಯೆಸ್ಟ್ ಯೀಲ್ಡಿಂಗ್ ಇದೆ. ಮತ್ತೆ ಇದು ಎಲ್ಲದಕ್ಕೂ ಸೂಟಬಲ್ ಅಂತಂದ್ರೆ ಇದಕ್ಕೆ ಇರೋ ಒಂದೇ ಒಂದು ಕಂಡೀಷನ್ ಏನಂದ್ರೆ ನೀರ್ ನಿಲ್ಲ ಅಂತ ಜಾಗದಲ್ಲಿ ಈ ಕ್ರಾಪ್ ಬರೋದಿಲ್ಲ. ಮಳೆ ಬಂದಾಗ ಆಗ್ಲಿ ಅಥವಾ ನೀವು ನೀರಾವರಿ ಕೊಟ್ಟಾಗ ಬೇಗ ನೀರು ಬಸ್ತು ಹೋಗಲ್ಲ ಅಂದ್ರೆ ಅಂತ ಜಮೀನಿಗೆ ಮಾತ್ರ ಇದು ಸೂಟಬಲ್ ಅಲ್ಲ. ಅದು ಬಿಟ್ರೆ ನೀವು ಎಂತ ಕಠಿಣವಾದ ಸಾಯಿಲ್ ಇರಲಿ, ಸವಳು ಜವಳಿ ಇರಲಿ, ಇದು ಬರೋ ಅಂತ ಒಂದು ಕ್ರಾಪ್. ಇದ್ರದ್ದು ಇನ್ನೊಂದು ಮುಖ್ಯವಾದ ಅಡ್ವಾಂಟೇಜ್ ಏನಂದ್ರೆ ಸಾಯಿಲ್ pH ಲೆವೆಲ್ 10 ಕೂಡ 9ರಿಂದ 10 ಕೂಡ ಬೆಳೆಯೋ ಅಂತ ಕ್ರಾಪ್. ಯೋಚನೆ ಮಾಡಿ 5, 6, 4 ಎಲ್ಲ ಇದ್ರೇನೆ ಇವತ್ತು ಯಾವ ಬೇರೆ ಹಣ್ಣಿನ ಗಿಡ ಬೆಳೆಯಕ್ ಆಗ್ತಿಲ್ಲ. ಸೊ ನಮ್ಮ ಜಮೀನಲ್ಲಿ ಏನೂ ಬೆಳೆಯಕ್ ಆಗ್ತಿಲ್ಲ ಅಂತ ಅನ್ನೋರು ಈ ಬೆಳೆನ ಪ್ರಯತ್ನ ಮಾಡಿದ್ರೆ ಸಾಯಿಲ್ pH ಲೆವೆಲ್ 10 ಇರೋದು ಮುಂದಿನ ದಿನಗಳಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ಇದು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ಬಂಜರು ಭೂಮಿ ಬರ ನಾಡಿದೆ ಅಂತ ನನಗೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಗೊತ್ತಾಯ್ತು. ಇಡೀ ಇಂಡಿಯಾದಲ್ಲೇ ಕರ್ನಾಟಕನೇ ಹೈಯೆಸ್ಟ್ ಬಂಜರು ಭೂಮಿ ಇರೋದು ಅಂತ.
ಸೊ ಆ ಪದ ನನ್ನ ಕೇಳಿದಾಗ ನಾವು ನರ್ಸರಿಯವರಾಗಿ ಏನಾದ್ರು ಮಾಡಬೇಕು, ಇದನ್ನ ನನ್ನ ಜಮೀನಿಗೆ ನಾನು ಈಗ 5 ಎಕರೆ ಪ್ಲಾಂಟೇಶನ್ ಈಗ ಜೂನಿಗೆ ನೆಡ್ತಾ ಇದ್ದೀನಿ. ಅದನ್ನ ನೆಡ್ತಾ ನಾನು ಕರ್ನಾಟಕ ಜನ ಕೊಡಬೇಕು ಅಂತಾನೆ ಈ ಬಂಜರು ಭೂಮಿ ಅನ್ನೋದನ್ನ ನಿವಾರಿಸಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಈ ಬಿಲ್ ಪತ್ರೆಯನ್ನ ನಾವು ತಂದು ಇವತ್ತು ಜನರಿಗೆ ಪರಿಚಯ ಮಾಡ್ತಾ ಇರೋಂಥದ್ದು. ಸೊ ಯಾರಿಗೆ ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ pH ಲೆವೆಲ್ ಜಾಸ್ತಿ ಆಗಿದೆ, ಬಿಕಾಸ್ ತುಂಬಾ ಭತ್ತ ಬೆಳೆದು ತುಂಬಾ ಕಬ್ಬು ಬೆಳೆದು ಜಮೀನಲ್ಲಿ ಏನೂ ಬೆಳೆಯೋ ಪರಿಸ್ಥಿತಿ ಇಲ್ಲದೆ ಇರೋಂಥ ಕಡೆ ಕೂಡ ನಾವು ಈ ಗಿಡಗಳನ್ನ ರೈತರುಗಳಿಗೆ ಇವಾಗ ಕೊಡ್ತಾ ಇದೀವಿ. ಅವ್ರು ಇವಾಗ 1 ಗಿಡ 2 ಗಿಡ ಹಾಕಿ ಇದರ ಬೆಳವಣಿಗೆ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಕಮರ್ಷಿಯಲ್ ಹಾಕೋದಕ್ಕೆ ನನ್ನ ಜೊತೆ ಕಂಟಿನ್ಯೂಸ್ ಆಗಿ ಮಾತುಕತೆನಲ್ಲಿ ಇದ್ದಾರೆ. ಸೊ ನೀವುಗಳು ಕೂಡ 2 ಗಿಡ 3 ಗಿಡ 4 ಗಿಡ ಹಾಕಿ. ಯಾಕಂದ್ರೆ ಹೊಸ ಕ್ರಾಪ್ ಅಂದಾಗ ಎಲ್ರಿಗೂ ಏನಾಗುತ್ತೆ, ಇವತ್ತಿನ ಮಾರ್ಕೆಟಿಂಗ್ ಮಾಫಿಯಾದಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ನಾವು ಕಳ್ಳರು ಮೋಸಗಾರರ ರೀತಿಯಲ್ಲೇ ನೋಡ್ತೀವಿ. ಸೊ ನಾವು ಈ ಪ್ರಾಡಕ್ಟ್ ಅನ್ನ 3 ಉದ್ದೇಶಕ್ಕೆ ತಂದಿದ್ದೀವಿ. ಒಂದು, ರೈತನಿಗೆ ತುಂಬಾ ಆಶಾದಾಯಕವಾದ ಬೆಳೆ ಮುಂದಿನ ದಿನಗಳಲ್ಲಿ. 2ನೇದು, ಈ ಹಣ್ಣನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ತುಂಬಾ ಕಾಪಾಡತ್ತೆ ಅನ್ನೋ ಕಾರಣಕ್ಕೆ 2ನೇ ಕಾರಣ. 3ನೇದೇನಂದ್ರೆ ಇದು ಭೂಮಿ ತಾಯಿ ಆರೋಗ್ಯನ ಕೂಡ ಕಾಪಾಡುವಂತ ಕ್ರಾಪ್. ಸೊ ನಾವು ಆಗ್ಲೇ ಹೇಳ್ದಂಗೆ ಇದು ಬಂಜರು ಭೂಮಿನ ಬಂಗಾರದ ಭೂಮಿ ಮಾಡೋಂಥ ಕ್ರಾಪ್ ಆಗಿರೋದ್ರಿಂದ ನಾವು ಇದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಸಸ್ಯಧಾಮ ಬಿಟ್ಟು ಇನ್ ಯಾರ ಹತ್ರನೂ ಸಸಿಗಳ ಲಭ್ಯತೆ ಇಲ್ಲ. ನೀವು ಇಲ್ಲಿ ಬಂತು ಅಂತಂದ್ರೆ, ಈಗ ನಾವು ಆಲ್ರೆಡಿ ಗಿಡಗಳನ್ನ ಮಾರಾಟ ಶುರು ಮಾಡಿದಾಗ ನಂಗೆ ಬಂದ ನೆಗೆಟಿವ್ ಕಮೆಂಟ್ಗಳನ್ನ ಕೇಳಿ ಜನರನ್ನ ಹೆಂಗೆ ಅದನ್ನ ಕನ್ವಿನ್ಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇದ್ರ ಪ್ರಾಡಕ್ಟ್ಗಳು, ಇದರಲ್ಲಿ 2 ಟೈಮ್ ಇನ್ಕಮ್ ಬರುತ್ತೆ ರೈತರಿಗೆ. ಒಂದು, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಯಿ ಇದ್ದಾಗ ಕಾಯಿನ ನೀವು ಫ್ಯಾಕ್ಟ್ರಿಗಳಿಗೆ ಕೊಟ್ರೆ ಅದರಲ್ಲಿ ಬೈ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ. ಏನೇನು ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಇನ್ನೊಂದು, ಈಗ ಸಮ್ಮರ್ ಅಲ್ಲಿ ಮಾರ್ಚಿಂದ ಆಚೆಗೆ ಹಣ್ಣುಗಳು ಬರ್ತವೆ, ಹಣ್ಣುಗಳನ್ನ ಜ್ಯೂಸ್ ಮಾಡೋದಕ್ಕೆ ಹೋಗ್ತವೆ. ಸೊ ಇದರಲ್ಲಿ ಮಲ್ಟಿಪಲ್ ಇನ್ಕಮ್ ಕೂಡ ಇದೆ. ಸೊ ನಾನೇನ್ ಮಾಡಿದೆ, ಜನರು ಕ್ವಶನ್ಸ್ಗಳಿಗೆ ಉತ್ತರ ಕೊಡ್ಬೇಕನ್ನೋ ಕಾರಣಕ್ಕೆ ಪ್ರಾಡಕ್ಟ್ಗಳನ್ನ ಉತ್ತರ ಭಾರತದಿಂದ ತಂದು ಇವಾಗ ಜನರಿಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ, ಮಾರಾಟ ಮಾಡ್ತಾ ಇದ್ದೀನಿ. ಎಲ್ಲರೂ ಹಣ್ಣು ಕೇಳ್ತಾ ಇದ್ರು ಅಂತ ಬಹಳ ಕಷ್ಟಪಟ್ಟು ಒಂದು 200 ಹಣ್ಣನ್ನು ತರಿಸಿದೆ. ಒಂದು 100 ಹಣ್ಣೆ ಡ್ಯಾಮೇಜ್ ಆಯ್ತು, ಯಾಕಂದ್ರೆ 2,500 ಕಿಲೋಮೀಟರ್ ಬರ್ಬೇಕಾಗಿರೋದ್ರಿಂದ. ಈಗ ಒಂದು ಪರಿಚಯ ಮಾಡೋಕ್ಕೋಸ್ಕರ ಮಾತ್ರ ಇಟ್ಕೊಂಡು ಜನರಿಗೆ ತೋರಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವೇ ಬೆಳೆ ಬೆಳೆದಾಗ ಕರ್ನಾಟಕದಾದ್ಯಂತ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ್ಣುಗಳನ್ನ ಕೊಡೋ ಒಂದು ಆಸೆನ ಇಟ್ಕೊಂಡಿದ್ದೀವಿ.